ಪ್ರೀತಿಯ ಸ್ನೇಹಿತರೆ, ಬೆಳಗಾಯಿತು, ತಿಂಡಿ ಏನು ಮಾಡೋದು ಅನ್ನೋ ಯೋಚನೆ ಅಲ್ವಾ. ನಾನೊಂದು ಸುಲಭವಾದ ಒಂದು ತಿಂಡಿಯನ್ನು ತಂದಿದ್ದೀನಿ. ಮನೆಯಲ್ಲಿರ್ತಕ್ಕಂಥ ತರಕಾರಿಗಳಲ್ಲಿ ಸುಲಭವಾಗಿ, ಅದರಲ್ಲೂ ಬೇಗ ಬೇಯುವಂಥ ತರಕಾರಿಗಳು, ಬದನೆಕಾಯಿ, ದಪ್ಪಮೆಣಸಿನ್ಕಾಯಿ, ಗೋರಿಕಾಯಿ, ಆಲೂಗೆಡ್ಡೆ, ಸೀಮೆ ಬದನೆಕಾಯಿ, ಇದೆಲ್ಲ ಬೇಗ ಬೆಂದೋಗುತ್ತೆ. ಇಂಥ ತರಕಾರಿಗಳನ್ನ ನಾನು ಉಪಯೋಗಿಸಿ ಒಂದು ಟೊಮೆಟೊ ಚಿತ್ರಾನ್ನವನ್ನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅರ್ಧ ಗಂಟೆ ಒಳಗಡೆ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಬೇಕು ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತ ನನ್ನ ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ. ದಯಮಾಡಿ ನೋಡಿ, ಸಪೋರ್ಟ್ ಮಾಡಿ. ಜೈ ಗಣೇಶ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನೋಡಿ, ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಈಗ ಪಾತ್ರೆಯ ಒಳಗೆ ಒಂದು 3-4 ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಬಿಸಿಯಾಗಲಿ. ಸ್ನೇಹಿತರೆ, ಎಣ್ಣೆ ಕಾದು ಬಂದಿದೆ. ಈಗ ನಾನು ಮೊದಲಿಗೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ನೋಡಿ, ಚಿಟಪಟ ಅಂತ ಸಿಡಿತಾ ಇದೆ. ಹೀಗೆ ಸಿಡಿಬೇಕು, ಇಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಇದನ್ನು ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ, ಸ್ವಲ್ಪ ಬಾಡಿ ಬಂದಿದೆ ನೋಡಿ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ದಪ್ಪ ಗೆಂಡೆ ಈರುಳ್ಳಿ ಈ ರೀತಿ ಹೆಚ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ಕೊನೆಯೆಲ್ಲ ಹಾಕೋದು. ಈಗ ಈರುಳ್ಳಿಯನ್ನು ಹಾಕ್ತೀನಿ. ಕರಿಬೇವನ್ನು ಜೊತೆಗೆ ಹಾಕ್ಬಿಡ್ತೀನಿ. ಈರುಳ್ಳಿ ಮತ್ತು ಕರಿಬೇವನ್ನು ಈಗ ಹಾಕ್ಕೊತಾ ಇದ್ದೀನಿ. ಇದನ್ನು ಬಾಡಿಸ್ಕೊಳ್ಳೋಣ ಸ್ವಲ್ಪ. ನೋಡಿ ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನು ಬೇಕಾದರೂ ಹಾಕ್ಕೋಬೋದು. ನಾನು ದಪ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗೋರಿಕಾಯಿ ಹೆಳಸಾಗಿತ್ತು, ನಾನು ವಾಕಿಂಗಿಂದ ಬರಬೇಕಾದ್ರೆ ಸಿಕ್ತು, ತೊಗೊಂಬಂದೆ ಹಾಕ್ತಾಯಿದ್ದೀನಿ. ಇದನ್ನು ಸಹ ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಒಂದು ತಟ್ಟೆ ಮುಚ್ಚಿದ್ದೆ, ಎಲ್ಲ ಬೇಯ್ತಾ ಇದೆ. ಯಾಕೆಂದರೆ ಇಲ್ಲಿ ಈ ಒಗ್ಗರಣೆಯಲ್ಲಿ ಬೆಂದೋಗೋಂಥ ತರಕಾರಿಗಳನ್ನೇ ಹಾಕಿ, ಈ ದಪ್ಪ ಮೆಣಸಿನ್ಕಾಯಿ, ಗೋರಿಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಈ ಥರದ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಉಡುಪಿಯ ಗುಳ್ಳ, ನನ್ನ ಸ್ನೇಹಿತನ ಶೋರೂಮ್ನ ಹಿಂಭಾಗದಲ್ಲಿ ಬೆಳೆದಿದೆ. ಅದನ್ನು ನಾನು ವಾಕಿಂಗಿಂದ ಬರಬೇಕಾದ್ರೆ ಹುಡುಗರು ಕಿತ್ತುಕೊಟ್ರು. ಅದನ್ನು ಹೆಚ್ಚಿ ನಾನು ದಪ್ಪಗೆ ಹೆಚ್ಚಿದ್ದೀನಿ. ಗುಂಡುಗಿತ್ತು ಬದನೆಕಾಯಿ. ಈಗ ಇದನ್ನೆಲ್ಲ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲೇ. ಸ್ನೇಹಿತರೆ, ಈಗ ನಾನೇನು ಮಾಡ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಇದು ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈ ಉಪ್ಪು ಹಾಕಿದಾಗ ಇದು ಬೇಯುತ್ತೆ, ಆದ್ದರಿಂದ ಈಗ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಅಡಿಗೆ ಅರಿಶಿಣವನ್ನು ಹಾಕ್ಬಿಡ್ತೀನಿ. ಅದು ಕಾವಿಗೆ ಎಲ್ಲ ಬೆಂದು ಅರಳೋಗುತ್ತೆ. ಸ್ನೇಹಿತರೆ, ನನ್ನ ಹತ್ರ ಇಷ್ಟು ತರಕಾರಿ ಇತ್ತು, ಹಾಕಿದ್ದೀನಿ. ನಿಮ್ಮ ಹತ್ರ ಆಲೂಗೆಡ್ಡೆ, ಸೀಮೆ ಬದನೆಕಾಯಿ ಏನಿದ್ರು ಹಾಕ್ಕೊಳ್ಳಿ, ಒಂಥರ ಚೆನ್ನಾಗಿರುತ್ತೆ. ಈ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡು ಟೊಮೆಟೊ ಹಾಕಿದ್ರೆ ಒಂಥರ ಚಿತ್ರಾನ್ನ ಥರ ಆಗುತ್ತೆ. ಅಥವಾ ಬಾತ್ ಬೇಕಾದ್ರೂ ಅಂದ್ಕೋಬೋದು. ನಾನು ಬಾತ್ ಅನ್ನಲ್ಲ, ಯಾಕಂದರೆ ಬೆಳ್ಳುಳ್ಳಿ ಶುಂಠಿ ನಾವೇನೂ ಉಪಯೋಗಿಸ್ತಿಲ್ಲ. ಚಕ್ಕೆ ಲವಂಗ ಯಾವುದೇ ಗರಂ ಮಸಾಲವನ್ನು ಇಲ್ಲಿ ಹಾಕಿಲ್ಲ. ನಾನು ಒಂದು 3 ಹುಳಿ ಟೊಮೆಟೊ ದಪ್ಪದು ಹೆಚ್ಚು ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಎಲ್ಲ ತರಕಾರಿನೂ ಬೆಂದು ಬಂದಿದೆ. ನಮಗೆ ತಿನ್ನೋಕ್ಕೂ ಸಹ ಸಿಗುತ್ತೆ. ನಾನು ಈ ರೀತಿ ಎಲ್ಲ ತರಕಾರಿಗಳನ್ನೂ ಹಾಕಿ, ಟೊಮೆಟೊ ಹಾಕಿ ಒಂದು ಚಿತ್ರಾನ್ನ ಅಥವಾ ಬಾತ್ ಏನು ಬೇಕಾದರೂ ಹೇಳ್ಬೋದು ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಈ ರೀತಿ ಎಲ್ಲ ಮಾಡಿಕೊಂಡ್ರೆ. ತರಕಾರಿಗಳು ಇರಬೇಕು ನನಗೆ ಚೆನ್ನಾಗಿ, ನಮಗೆ ಸಿಗಬೇಕು ತಿನ್ನಬೇಕಾದ್ರೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ಈಗ ಏನು ಮಾಡೋಣ ಅಂದರೆ, ನಾವು ಟೊಮೆಟೊ ಹಾಕಿದ್ದೀವಿ, ಆದರೂ ಸ್ವಲ್ಪ ಹುಣಸೆ ಹುಳಿಯನ್ನು ಬಿಡಬೇಕು, ಆವಾಗಲೇ ಚೆಂದ. ಹುಣಸೆ ಹುಳಿ ಬಿಟ್ಟಿದ್ದೀನಿ. ಎಲ್ಲ ಒಂದು ಸರಿ ಮಿಕ್ಸ್ ಮಾಡೋಣ. ಹುಳಿ ಎಲ್ಲ ಕಡೆ ಬೆರಿಲಿ. ಉಪ್ಪು ಹಾಕಿದ್ದೀನಿ. ಈಗ ಖಾರಕ್ಕೆ ಅನುಗುಣವಾಗಿ ನಿಮ್ಮ ಮನೆಯ ಹುಳಿ ಪೌಡರ್ನ ಹಾಕ್ಕೊಳ್ಳಿ.
ನಾನು 3 ಸ್ಪೂನಷ್ಟು ತಗೊಂಡಿದ್ದೆ ಹುಳಿ ಪೌಡರು ಹಾಕೋತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು, ಬಟ್ ನಮ್ಮ ಹುಳಿ ಪೌಡರೇ ಸಾಕು, ಅದೇ ತುಂಬ ಚೆನ್ನಾಗಾಗುತ್ತೆ. ಸ್ನೇಹಿತರೆ ನೋಡಿ, ರುಚಿ ನೋಡಿದೆ, ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ. ನೀವು ಇದನ್ನು ದೋಸೆಗೆ ಬೇಕಾದ್ರೂ ಮಾಡ್ಕೊಳ್ಳಿ, ಇಡ್ಲಿಗೆ ಬೇಕಾದ್ರೂ ಮಾಡ್ಕೊಳ್ಳಿ, ರೊಟ್ಟಿಗೆ ಚಪಾತಿಗೆ. ಅಂದರೆ ಇಷ್ಟೊಂದು ನೀರು ಬೇಡ. ನಿಮಗೆ ಊಟಕ್ಕೂ ಬೇಕು ಅಂದರೆ ಈ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮುಂಚೆ ಗಟ್ಟಿಗಿತ್ತಲ್ಲ ಆ ರೀತಿ ಇಟ್ಕೊಂಡ್ರೆ ಸಾಕು. ಈಗ ನೋಡಿ ಇದು ಆಯಿತು. ತುಂಬ ರುಚಿಕರವಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಈಗ ಸ್ಟವ್ನ ನಾನು ಲೋ ಫ್ಲೇಮ್ಗೆ ಇಡ್ತಾ ಇದ್ದೀನಿ. ಲೋ ಫ್ಲೇಮ್ಗಿಟ್ಟು ಈಗ ನಾನು ಹುಡಿ ಹಿಂಗನ್ನು ಉದುರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಇವೆಲ್ಲ ಸ್ಟಾರ್ಟಿಂಗ್ಗೆ ಹಾಕ್ಬಿಟ್ರೆ ಅದರ ಘಮ ಎಲ್ಲ ಹೊರಟೋಗ್ಬಿಡುತ್ತೆ ಆ ಒಗ್ಗರಣೆಯಲ್ಲಿ. ಆದ್ದರಿಂದ ಕೊನೆಯಲ್ಲಿ ಹಿಂಗನ್ನು ಹಾಕ್ಕೊಳ್ಳಿ. ನೀವೇನು ಸ್ಟವ್ ಆಫ್ ಮಾಡ್ತಾ ಇರೋ ಹಂತದಲ್ಲಿ. ಹಿಂಗೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ, ಇದು ಆಪ್ಷನಲ್, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಹಾಕಿದ್ರೆ ರುಚಿ ಇರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು. ಇದೇನು ಅನ್ನ ಕಲಿಸ್ಬೇಕಾದ್ರೆ ಏನು ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ, ಅದು ಬರೀ ಒಂದು ಕೋಟಿಂಗ್ಗೆ, ನಿಮಗೆಲ್ಲರಿಗೂ ತೋರ್ಸೋಕ್ಕೆ, ಓ ಚೆನ್ನಾಗಿ ಬಂದಿದೆ ನೋಡಿ ಅಂತ ಹೇಳೋಕ್ಕಷ್ಟೇ. ಮೇಲ್ಗಡೆ ಉದುರಿಸ್ಕೊಳ್ಳೋದು ಕೊತ್ತಂಬರಿ ಸೊಪ್ಪು. ಈಗ ನೋಡಿ ಎಲ್ಲ ರೆಡಿ ಆಯಿತು. ಈ ಪಾತ್ರೆನ ಈಗ ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಬಿಟ್ಟು ಅನ್ನ ಹಾರಾಕಿದ್ದೀನಿ, ತಣ್ಣಗಾಗಿದೆ. ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮಿಕ್ಸೆಡ್ ವೆಜಿಟೇಬಲ್ ಟೊಮೆಟೊ ಚಿತ್ರಾನ್ನ ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿ, ದೊಡ್ಡ ಪಾತ್ರೆಗೆ ನಾನು ಮಾಡಿರ್ತಕ್ಕಂಥ ಅನ್ನವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನು ನನ್ನ ಮಾಮೂಲಿ ರೊಟ್ಟಿನ ಸಕ್ಕರೆಯನ್ನು ಹಾಕಿದ್ದೀನಿ. ಈಗ ಇದನ್ನು ಮಿಶ್ರಣ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ. ನಂತರ ನಿಮಗೆ ನಾನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ, ಬೇಗನೂ ಮಾಡ್ಕೋಬಹುದು ಇದನ್ನು. ಪ್ರೀತಿಯ ಸ್ನೇಹಿತರೆ, ಮಿಶ್ರ ತರಕಾರಿಗಳ ಚಿತ್ರಾನ್ನ ರೆಡಿಯಾಗಿದೆ. ಬಾತ್ ಅಂತ ಬೇಕಾದ್ರೂ ಹೇಳ್ಬೋದು, ಗೊಜ್ಜನ್ನ ಅಂತ ಬೇಕಾದರೂ ಹೇಳ್ಕೊಬೋದು. ಏನೇ ಹೆಸರು ಕೊಟ್ಟರು ರುಚಿ ಮಾತ್ರ ಒಂದೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನೀವು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡ್ರು, ವಾಂಗೆ ಬಾತ್ ಪೌಡ್ರು ಏನಿದ್ರೂ ಹಾಕ್ಕೋಬೋದು. ಏನೂ ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಾರಿನ ಹುಡಿಯನ್ನು ಹಾಕ್ಕೋಬೋದು. ಅದು ಇಲ್ಲ ನಿಮ್ಮ ಹತ್ರ ಅಂತಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಅಂಗಡಿಯಿಂದ ತಂದಿರ್ತೀರಲ್ಲ, ಅದನ್ನು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬಹುದು. ಬಹಳ ಸುಲಭವಾಗಿ ಒಂದು 20-25 ನಿಮಿಷದಲ್ಲಿ, ಅಂದರೆ ಅರ್ಧ ಗಂಟೆ ಒಳಗಡೆ ಈ ಒಂದು ತಿಂಡಿಯನ್ನು ಬೆಳಗಿನ ಇದರಲ್ಲಿ ನಾವು ಮಾಡ್ಕೊಂಬಿಡ್ಬೋದು. ಹಬ್ಬ ಹರಿದಿನಗಳಲ್ಲೂ ಸಹ ನಾವು ಈ ರೀತಿ ಮಾಡ್ಕೋಬೋದು. ಮಧ್ಯಾಹ್ನದ ಭೋಜನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ಹಾಗೂ ಆರೋಗ್ಯಕರವಾದ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.